ಕಾವೇರಿಗಾಗಿ ಕರ್ನಾಟಕ ಬಂದ್ ಫಿಕ್ಸ್. ಆಗಸ್ಟ್ 13ರಂದು ಇಡೀ ಕರ್ನಾಟಕವೇ ಸ್ತಬ್ಧಗೊಳ್ಳಲಿದೆ. ರಸ್ತೆಗಿಳಿಯಲ್ಲ ಬಸ್ಗಳು, ಆಟೋಗಳು ಓಡಾಡಲ್ಲ, ಕ್ಯಾಬ್ಗಳು ಓಡಾಡೋದು ಡೌಟ್. ಎಲ್ಲ ಥಿಯೇಟರ್ಗಳು ಬಂದಾಗೋದು ಪಕ್ಕ. ಅಗತ್ಯ ವಸ್ತುಗಳನ್ನ ಬಿಟ್ಟು ಬೇರೇನೂ ಸಿಗೋದಿಲ್ಲ. ಅಗತ್ಯ ವಸ್ತುಗಳು ಮಾತ್ರ ಸಿಗ್ತವೆ. ಕಾವೇರಿಗಾಗಿ ಎಲ್ಲ ಸಂಘಟನೆಗಳಿಂದಲೂ ಒಗ್ಗಟ್ಟಿನ ಹೋರಾಟ ಕೈಗೊಳ್ಳಲಾಗ್ತಾ ಇದೆ. ಕಾವೇರಿಗಾಗಿ ಕರ್ನಾಟಕ ಬಂದ್ ಆಗೋದು ಫಿಕ್ಸ್. ಆಗಸ್ಟ್ 13ರಂದು ಇಡೀ ಕರ್ನಾಟಕವೇ ಸ್ತಬ್ಧ ಆಗುತ್ತೆ. ಜೊತೆಗೆ ರಸ್ತೆಗೆ ಬಸ್ಗಳು ಇಳಿಯೋದಿಲ್ಲ, ಆಟೋಗಳು ಓಡಾಡೋದಿಲ್ಲ, ಕ್ಯಾಬ್ಗಳು ಓಡಾಡೋದಿಲ್ಲ. ಎಲ್ಲ ಅಂಗಡಿಗಳು ಬಂದ್ ಆಗ್ತವೆ. ಎಲ್ಲ ಥಿಯೇಟರ್ಗಳು ಬಂದ್ ಆಗೋದು ಪಕ್ಕ. ಥಿಯೇಟರ್ಗಳು ಕೂಡ ಇರೋದಿಲ್ಲ ಅವತ್ತು. ಒಟ್ಟಾರೆ ಅಗತ್ಯ ವಸ್ತುಗಳನ್ನ ಬಿಟ್ರೆ ಇನ್ನೇನೂ ಸಿಗೋದಿಲ್ಲ. ಕಾವೇರಿಗಾಗಿ ಎಲ್ಲ ಸಂಘಟನೆಗಳಿಂದಲೂ ಕೂಡ ಒಗ್ಗಟ್ಟಿನ ಹೋರಾಟ ಇದ್ದೇ ಇರುತ್ತೆ. ಒಗ್ಗಟ್ಟಿನ ಹೋರಾಟವನ್ನ ಮಾಡ್ತಾರೆ. ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರುವಂಥ ಹೋರಾಟ ಇದು. ಸೊ ಆ ನಿಟ್ಟಿನಲ್ಲಿ ಯಾವಾಗ CWMAಯಿಂದ ವ್ಯತಿರಿಕ್ತವಾದಂಥ ತೀರ್ಪು ಬಂತು, CWRCಯ ತೀರ್ಪನ್ನು ಎತ್ತಿ ಹಿಡಿದ್ರು, ಆ ಕ್ಷಣದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕಿರುತೆರೆ ನಟರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಕಿರುತೆರೆ ನಟ ನಟಿಯರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಾವೇರಿ ಅಂತ ಅಂದ್ರೆ, ಕಾವೇರಿ ನದಿ ವಿಚಾರ ಬಂತು ಅಂದ್ರೆ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕನ್ನಡ ಪರ ಸಂಘಟನೆ ಮತ್ತು ರೈತ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿರೋದು. ನಮ್ಮ ರಾಜ್ಯಕ್ಕೆ ಇಂಥ ಸ್ಥಿತಿ ಬರಬಾರದಿತ್ತು. ತಮಿಳುನಾಡಿನ ಜೊತೆ ಯುದ್ಧ ಮಾಡುವ ಉದ್ದೇಶ ನಮ್ಮದಲ್ಲ. ಮಾತುಕತೆ ಪರಿಹಾರ ಅಲ್ಲ ಎನ್ನುವ ಕಾರಣಕ್ಕೆ ಪ್ರಾಧಿಕಾರವನ್ನ ರಚಿಸಿದ್ರು. KRS ನಲ್ಲಿ ಕುಡಿಯೋಕೆ ನೀರು ಮಾತ್ರ ಇದೆ ಅಂತ ಸಿಎಂ ಹೇಳಿದ್ರು. ನಮ್ಮ ರಾಜ್ಯದ ರೈತರಿಗೆ ಬೆಳೆ ಬೆಳೆಯಬೇಡಿ ಅಂತ ಸಿಎಂ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಡೋದು ಎಷ್ಟರ ಮಟ್ಟಿಗೆ ಸರಿ? ನಮ್ಮಲ್ಲಿ ನೀರಿಲ್ಲ ಅನ್ನೋದಕ್ಕೆ ಸಿಎಂ ಅವರ ಮಾತೆ ಸಾಕ್ಷಿ. ತಮಿಳುನಾಡಿಗೆ ನೀರು ಬಿಟ್ರೆ ಬಂದ್ ಗ್ಯಾರಂಟಿ. ಕನ್ನಡ ಪರ ಸಂಘಟನೆ ಮತ್ತು ರೈತ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾವೆ ಈಗಾಗಲೇ. ಇಂತಹ ಸ್ಥಿತಿ ರಾಜ್ಯಕ್ಕೆ ಬರಬಾರದಾಗಿತ್ತು. ತಮಿಳುನಾಡಿನ ಜೊತೆ ಯುದ್ಧ ಮಾಡುವ ಉದ್ದೇಶ ನಮ್ಮದಲ್ಲ. ಮಾತುಕತೆ ಪರಿಹಾರವಲ್ಲ ಎನ್ನುವ ಕಾರಣಕ್ಕೆ ಪ್ರಾಧಿಕಾರ ರಚಿಸಿದ್ರು. KRS ನಲ್ಲಿ ಕುಡಿಯೋಕೆ ನೀರು ಮಾತ್ರ ಇದೆ ಅಂತ ಸಿಎಂ ಹೇಳಿದ್ರು. ನಮ್ಮ ರಾಜ್ಯದ ರೈತರಿಗೆ ಬೆಳೆ ಬೆಳೆಯಬೇಡಿ ಅಂತ ಸಿಎಂ ಹೇಳಿದ್ರು. ನಮ್ಮಲ್ಲಿ ನೀರಿಲ್ಲ ಅನ್ನೋದಕ್ಕೆ ಸಿಎಂ ಅವರ ಆ ಮಾತೆ ಸಾಕ್ಷಿ. ತಮಿಳುನಾಡಿಗೆ ಆದೇಶದ ಪ್ರಕಾರ 4.5 TMC ನೀರು ಬಿಡಬೇಕು. KRS ಬರಿದಾಗಿ ಮೈದಾನವಾಗುತ್ತೆ. ಸಿಎಂ ಆನೇಕಲ್ ಬಳಿ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಅಂತ ಇದ್ದಾರೆ. ಅದರ ಬದಲು KRS ನಲ್ಲಿ ಸ್ಟೇಡಿಯಂ ಮಾಡಲಿ, ನಮ್ಮ ಹೆಣದ ಮೇಲೆ ಕ್ರೀಡಾಂಗಣ ಮಾಡಲಿ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂ ಆ ಮಾತು ನಮಗೆ ನೀರಿಲ್ಲ ಅನ್ನೋದು ಸಾಬೀತಾಗಿದೆ. ಬಂದ್ ಎಷ್ಟು ಮುಖ್ಯ ಅನ್ನೋ ನ್ಯಾಯ ಸಿಗೋದು ಅಷ್ಟೇ ಮುಖ್ಯ ಅಂತ ಕರವೇ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ ಗಮನಿಸ್ತಾ ಇದ್ದೀವಿ
ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ನೀರು ಬಿಡಬಾರ್ದು. ನಾವು ಜೀವ ಬೇಕಾದರೆ ಕೊಡ್ತೀವಿ, ರಕ್ತ ಬೇಕಾದರೆ ಕೊಟ್ಬಿಡ್ತೀವಿ, ಬಟ್ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಕನ್ನಡ ಪರ ಸಂಘಟನೆಯವರು, ರೈತ ಹೋರಾಟಗಾರರೆಲ್ಲ ಹೇಳ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ನೋಡಿ, ಅಲ್ಲಿ ಈಗಾಗಲೇ BJP ನಾಯಕರು KRSಗೆ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ರು. ಸೊ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ನೂಕಾಟ, ತಳ್ಳಾಟ ಎಲ್ಲವೂ ಕೂಡ ನಡೀತು ಅಲ್ಲಿ. ಸೊ ಇದೆಲ್ಲದರ ನಡುವೆ ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಕೂಡ ಒಗ್ಗೂಡಿದ್ದಾರೆ. ಎಲ್ಲರೂ ಒಗ್ಗೂಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಬಂದ್ ಮಾಡಲೇಬೇಕು ಅಂತ ಹೇಳಿ. ಬಂದ್ ಆದರೆ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ಅನ್ನೋದು ರೈತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರ ಮಾತಾಗಿರೋದು. ಸೊ ಆ ನಿಟ್ಟಿನಲ್ಲಿ ಕರ್ವೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರಂತೂ ಭಾಳ ಖಾರವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾವೇರಿ ವಿಚಾರದಲ್ಲಿ ಪ್ರತಿ ಬಾರಿಯೂ ರಾಜ್ಯವನ್ನು ಕಡೆಗಣಿಸಲಾಗ್ತಾ ಇದೆ. ಕಾವೇರಿ ನ್ಯಾಯ ಮಂಡಳಿಯಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ. ದೆಹಲಿಯಲ್ಲಿ ಕೂತು ಅಧಿಕಾರಿಗಳು ಆದೇಶ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಕನ್ನಡ ಪರ ಸಂಘಟನೆಗಳ ಸಭೆಯಲ್ಲಿ ಸಾರಾ ಗೋವಿಂದು ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದರೆ ರಾಜ್ಯದಲ್ಲಿರುವಂಥ ಪರಿಸ್ಥಿತಿ ಏನಿದೆ ಅದನ್ನು ಯಥಾವತ್ತಾಗಿ ತಿಳಿಸಿದ ಮೇಲೂ ಕೂಡ ಈ ರೀತಿಯಾದಂಥ ವ್ಯತಿರಿಕ್ತ ಆದೇಶ ಬರುತ್ತೆ ಅಂತ ಅಂದರೆ ಏನು ಅರ್ಥ? ಏಕೆ ಅಂತ ಅಂದರೆ ರಾಜ್ಯದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಇಲ್ಲ. ಮಳೆ ಬಾರದ ಕಾರಣ ಬರದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಮಳೆ ಬಂದಿದ್ದರೆ ಕಾವೇರಿ ಡ್ಯಾಮ್ ತುಂಬಿ ಹರಿತಾ ಇತ್ತು, ಕಾವೇರಿ ನದಿ ತುಂಬಿ ಹರಿತಾ ಇತ್ತು. ಆ ಸಂದರ್ಭದಲ್ಲಿ ನೀರು ಬಿಡೋದು ಅದೆಲ್ಲ ಒಂದು ದೊಡ್ಡ ವಿಚಾರಣೆ ಆಗ್ತಾ ಇರಲಿಲ್ಲ. ಬಟ್ ಈಗ ಬರದ ವಾತಾವರಣ ಇದೆ ಅಂತ ಅಂದಾಗ ಸಹಜವಾಗಿ ಕರ್ನಾಟಕಕ್ಕೂ ಕೂಡ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಆಗುತ್ತೆ. ಕುಡಿಯೋದಕ್ಕೂ ಕೂಡ ನೀರಿರಲ್ಲ ಅಂಥ ಪರಿಸ್ಥಿತಿ. ಈಗ ನಾವು ಕುಡಿಯೋದಕ್ಕೆ ಅಂತ ಹೇಳಿ ಆ ನೀರನ್ನು ಇಟ್ಕೊಂಡಿದ್ದೀವಿ. ತಮಿಳುನಾಡಿನ ರೈತರು ಮಾತ್ರ ಬೆಳೆ ಬೆಳೆಯೋದಕ್ಕೆ ನೀರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಕನ್ನಡಿಗರ ಪ್ರಶ್ನೆ ಆಗಿರೋದು, ನಮ್ಮ ಪ್ರಶ್ನೆ ಆಗಿರೋದು. ಇದೆಲ್ಲದರ ನಡುವೆ CWMA ಕೂಡ ಅದೇ ರೀತಿಯಾದಂಥ ಆದೇಶವನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ಸಹಜವಾಗಿ ಆಕ್ರೋಶ ಅಂತೂ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದ್ದಾವೆ. ಈಗ ಕನ್ನಡ ಪರ ಸಂಘಟನೆಯವರೆಲ್ಲ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಯಾವಾಗ, ಯಾವ ದಿನ ಬಂದ್ ಆಗಬಹುದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ಉಲ್ಲಾಸ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ, ದೊಡ್ಡ ಮಟ್ಟದ ಒಂದು ಹೋರಾಟ ಅಂತೂ ನಡೀತಾ ಇದೆ. ನೋವಿನಲ್ಲಿರುವಾಗ, ಸಮಾಧಿಯ ಮುಂದೆ ಅಳ್ತಾ ಇರುವಾಗ ಏನ್ ಬರೋದು? ನೀವು ಬರಬೇಡಿ. ಬರೋದಾದ್ರೆ ನೀವು ತೀರ್ಮಾನ ಮಾಡಿ, ನಮಗೆ ನೀವು ತೊಂದರೆಯಿದ್ದೀರಿ, ನಾವು ನೀರು ಬಿಡೋದು ಬೇಕಾಗಿಲ್ಲ, ಮುಂದೆ ನೀವು ಬಿಡುವರಿ. ಇದೇ ರೀತಿ ಇನ್ನು ಮುಂದೆ ಮಾತುಕತೆನೇ ಆರಂಭ ತೀರ್ಮಾನ ಬಂದರೆ ವಿಜಯ್ ನಿಜವಾಗಿ ಒಂದು ಆದರ್ಶ ಆಗುತ್ತೆ. ಅದನ್ನು ಬಿಟ್ಟು ಏನೂ ಮಾತಾಡದೆ ಬೆಂಗಳೂರು ಬರೋದಾದರೆ ಬೇಕಾಗಿಲ್ಲ, ನಿಮ್ಮ ಬರುವಿಕೆ ಬೇಕಾಗಿಲ್ಲ. ಇಡೀ ಸಮಗ್ರ ನಾಡು, ಕರ್ನಾಟಕದ ಸಮಗ್ರ ಕನ್ನಡಿಗರು ಕೆಂಪೇಗೌಡ ವಿಮಾನ ನಿಲ್ದಾಣವನ್ನು ಮುದ್ದೆ ಹಾಕ್ತೀವಿ. ನಾವಿಲ್ಲಿ ನೋವಿನಲ್ಲಿರುವಾಗ, ಸಮಾಧಿಯ ಮುಂದೆ ಅಳ್ತಾ ಇರುವಾಗ ಏನ್ ಬರೋದು? ನೀವು ಬರಬೇಡಿ.